ಕನಕಪುರ ಭಾನುವಾರ ಕೋಟೆ ಗಣಪತಿ ದೇವಾಲಯದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಮುಖಂಡರುಗಳು ಮಾತನಾಡಿ, ದಿನಾಂಕ 14/4/2026 ಮಂಗಳವಾರ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕನಕಪುರಕ್ಕೆ ಆಗಮಿಸಲಿದ್ದು, ನಗರದ ಎಸ್ಆರ್ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲು ಸಭೆ ಕರೆದಿದ್ದು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಜೆಡಿಎಸ್ ಮುಖಂಡರಾದ ಚಿನ್ನಸ್ವಾಮಿ ತಿಳಿಸಿದರು. ಅಂದು ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಮತ್ತು ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಹಾಗೂ 2028ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಪರಿಷ್ಕರಣೆ ಮತ್ತು ಬೂತ್ಗಳಲ್ಲಿ ಏಜೆಂಟರುಗಳ ಕಾರ್ಯಜವಾಬ್ದಾರಿಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಾಲೂಕು ಅಧ್ಯಕ್ಷರಾದ ನಾಗರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ನಾಗರಾಜು, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಚಿನ್ನಸ್ವಾಮಿ, ದಿಶಾ ಕಮಿಟಿ ಸದಸ್ಯರಾದ ರಾಜೇಶ್, ಶೋಭಾ, ನಗರಸಭಾ ಸದಸ್ಯರಾದ ಸ್ಟುಡಿಯೋ ಚಂದ್ರು, ಜಿಲ್ಲಾ ಕಾನೂನು ಘಟಕ ಅಧ್ಯಕ್ಷರಾದ ನಂಜೇಗೌಡ, ಮುಖಂಡರುಗಳಾದ ತಿಮ್ಮೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ಶಿವಸ್ವಾಮಿ, ರಾಜೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಏನು ಇವತ್ತಿನ ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ, ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಚಿಕ್ಕಪ್ಪನವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದಿಶಾ ಕಮಿಟಿಯ ಸದಸ್ಯರು ರಾಜೇಶ್ ಅವರು, ಶೋಭಾರವರು, ಈ ಒಂದು ಪ್ರೆಸ್ ಮೀಟ್ಗೆ ನಮ್ಮ ಜೆಡಿಎಸ್ನ ಎಲ್ಲ ಮಿತ್ರರಿಗೂ ಸ್ವಾಗತ ಕೊಡ್ತಾ, ಇವತ್ತು ಉದ್ದೇಶ, ನಾವು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಉದ್ದೇಶ ಮಂಗಳವಾರ 14ನೇ ತಾರೀಕು SR ಕಲ್ಯಾಣ ಮಂಟಪದಲ್ಲಿ ನಮ್ಮದು BLA 2 ಏನು ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದು ಕನಕಪುರ ಕ್ಷೇತ್ರಾದ್ಯಂತ 297 ಬೂತ್ಗಳಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ BLA 2 ಅಂದರೆ ಮತದಾರ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಏಜೆಂಟ್ಗಳ ಕೆಲಸ ಕಾರ್ಯ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವ್ರ ಜೊತೆಯಲ್ಲಿ ಅನೇಕ ನಾಯಕರು ಕನಕಪುರಕ್ಕೆ ಬರ್ತಾ ಇದ್ದಾರೆ. ಅದೊಂದು ಪ್ರಮುಖ ಕಾರ್ಯಕ್ರಮ ಆಗಿರ್ತದೆ. ಅದ್ರ ಜೊತೆಗೆ ಏನು ಕನಕಪುರ ತಾಲೂಕಿನಾದ್ಯಂತ ಇಂದಿಂದನೂ ಕೂಡ ನೆನೆಗುದಿಗೆ ಬಿದ್ದಿದ್ದಂಥ ಪದಾಧಿಕಾರಿಗಳ ಆಯ್ಕೆ ಏನು ಈಗ ಆಲ್ರೆಡಿ ಕನಕಪುರ ತಾಲೂಕಿನಾದ್ಯಂತ ಎಲ್ಲ ಹೋಬಳಿಗಳು ಭೇಟಿ ಕೊಟ್ಟು ಯಾರ್ಯಾರಿಗೆ ಯಾವ್ಯಾವ ಸಮಾಜಕ್ಕೆ ಮತ್ತು ಯಾವ ರೀತಿ ನಾವು ಒಂದು ಹುದ್ದೆಗಳನ್ನ ಕೊಟ್ಟು 2028ರ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಯಾವ ರೀತಿ ಒಂದು MLA JDSನ ಗೆಲ್ಲಿಸ್ಬೇಕನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡೋಕ್ಕೆ ಸಿದ್ಧ ಮಾಡ್ಕೋವಂಥ ಒಂದು ವ್ಯವಸ್ಥೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಆ ಒಂದು ಪ್ರಕ್ರಿಯೆಯನ್ನು ಈಗ ಆಲ್ರೆಡಿ ಅಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಹೋಬಳಿಗಳಲ್ಲಿ ಕೂಡ ಈಗ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೇವೆ. ಅದು ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತು ಆಗ್ತದೆ. ಏನು 2 ಪ್ರಮುಖ ಕಾರ್ಯಕ್ರಮ, BLA 2 ಅವ್ರಿಗೆ ಒಂದು ಯಾವ ರೀತಿ ಪ್ರಕ್ರಿಯೆಗಳನ್ನ ಚುನಾವಣಾ ಸಂದರ್ಭದಲ್ಲಿ ಏನೇನು ಅವರು ಕಾರ್ಯತಂತ್ರ ಮಾಡಬೇಕಾಗ್ತದೆ, ಸಿದ್ಧರಾಗಿರ್ಬೇಕಾಗ್ತದೆ ಅಂತ ಹೇಳಿ ನಾವೇನು 297 ಏಜೆಂಟ್ಗಳನ್ನ ಆಲ್ರೆಡಿ ನೇಮಕ ಮಾಡಿರ್ತಕ್ಕಂಥದ್ದಕ್ಕೆ ಅವರು ಯಾವ ರೀತಿ ಒಂದು ನಮ್ಮ ನಿಖಿಲ್ ಅಣ್ಣವ್ರನ್ನ ನೇತೃತ್ವದಲ್ಲಿ ಒಂದು ತಂಡ ಕೂಡ ಬಂದು ಅದನ್ನು ಯಾವ ರೀತಿ ನಮ್ಮ ಕೆಲಸ ಕಾರ್ಯ ಮಾಡಬೇಕಾಗ್ತದೆ, ಸಿದ್ಧವಾಗಿರ್ಬೇಕಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಪದಾಧಿಕಾರಿಗಳ ಆಯ್ಕೆಯ ಪದಗ್ರಹಣ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ. ಈ 2 ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರ ತಾಲೂಕಿನಾದ್ಯಂತ ಇರ್ತಕ್ಕಂಥ ನಮ್ಮ ಏನು BLA 2 ಇರ್ತಕ್ಕಂಥ ಬೂತ್ ಏಜೆಂಟ್ಗಳು ಕೂಡ ತಪ್ಪದೆ ಹಾಜರಾಗಬೇಕು. ಜೊತೆಗೆ ಪದಾಧಿಕಾರಿಗಳು ಕೂಡ
ಏನೀಗ ಆಯ್ಕೆ ಆಗಿರ್ತಕ್ಕಂಥ ಪದಾಧಿಕಾರಿಗಳು ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ 11 ಗಂಟೆಗೆ SR ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 14ನೇ ತಾರೀಕು ಏನು ಒಂದು ಅಂಬೇಡ್ಕರ್ ಜಯಂತಿ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿನಾಂಕದಂದು ಈ ಪದಗ್ರಹಣ ಮತ್ತು ಈ ಬೀಲೈಟು ಕಾರ್ಯಕ್ರಮವನ್ನು ಮಾಡ್ತಾ ಹಂಗೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಕೂಡ JDS ವತಿಯಿಂದ ಆಚರಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕಾ ಮಿತ್ರರ ಮುಖೇನ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಹಾಗೂ ಇತರೆ ನಮ್ಮ ಬಂಧುಗಳಿಗೆ ಯಾರ ಅಭಿಮಾನಿಗಳಿಗೆ ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಪತ್ರಿಕೆ ಮುಖೇನ ನಾವು ಅವ್ರಿಗೆ ಒಂದು ವಿಚಾರಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಕೂಡ 11 ಗಂಟೆಗೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. SR ಕಲ್ಯಾಣ ಮಂಟಪ, ಸಮಯ 11 ಗಂಟೆ, ಕನಕಪುರ, 14ನೇ ತಾರೀಕು 14/4/2024. ಇನ್ನು ವಿಚಾರಗಳನ್ನ ನಮ್ಮ ನಾಯಕರುಗಳು ತಿಳಿಸ್ಕೊಡ್ತಾರೆ. ಪಕ್ಷದ ಅಧ್ಯಕ್ಷರಾದ ನಾಗರಾಜ್ ಅವರೇ ಹಾಗೂ ದಿಶಾ ಕಮಿಟಿ ಸದಸ್ಯರಾದ ರಾಜೇಶ್ ಅವರೇ, ಶೋಭಾ ಅವರೇ ಹಾಗೂ ನಮ್ಮ ವಕೀಲರಾದ ಜಯರಾಮ್ ಅವರೇ, ಶಿವಸಂಬ ಅವರೇ, ಶಿವಕುಮಾರ್ ಅವರೇ ಹಾಗೂ ಚಿನ್ನಸ್ವಾಮಿ ಅವರೇ, ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಚಿನ್ನಸ್ವಾಮಿ ಅವರೇ ಹಾಗೂ ತಿಮ್ಮೇಗೌಡರೇ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರೇ, ಏನು ಬರುವ 14ನೇ ತಾರೀಕು ನಮ್ಮ ಪಕ್ಷದ ಒಂದು ಸಂಘಟನಾ ದಿನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಅಂತೂ ಇಷ್ಟೇ, ಇಲ್ಲಿವರೆಗೂ ನಮ್ಮ ಪಕ್ಷ ಸಂಘಟನೆಗೆ ಮುನ್ನುಗ್ತಾ ಇರುವಂಥ ಒಂದು ದಿನ ಅಂತ ಹೇಳ್ತೀನಿ. ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಪದಾಧಿಕಾರಿಗಳನ್ನ ಇಲ್ಲಿವರೆಗೂ ಆಯ್ಕೆ ಮಾಡಿರಲಿಲ್ಲ. ಈಗ ಆಯ್ಕೆಯಾಗಿದ್ದಾರೆ. ಹೌದು, ಪದಗ್ರಹಣವೂ ಸಹ ನಡೆಯುತ್ತೆ. ಮತ್ತು BLO 2 ಏನಿದೆಯೋ ಸ್ಕ್ರೂಟಿನಿ, ಮತದಾರರ ಪಟ್ಟಿಯ ಪರಿಷ್ಕರಣೆಯ ಅಲ್ಲಿ ಯಾವ ಮತದಾರರು ಹೆಚ್ಚಿನ ಭಾಗದಲ್ಲಿ ಇದ್ದು ಎಲ್ಲ ಕಡೆಯೂ ಮತದಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಆ ಮತಗಳನ್ನು ಸ್ಕ್ರೂಟಿನಿ ಮಾಡಲಿಕ್ಕೆ ಒಂದು ಅವಕಾಶನ ಸಹ ನಮ್ಮ BLO 2 ಆಗಿ ಮೊನ್ನೆ ಚಿನ್ನಸ್ವಾಮಿಯವ್ರನ್ನ ನಮ್ಮ ಪಕ್ಷದ ವತಿಯಿಂದ ನೇಮಿಸಿದ್ದಾರೆ, BLA 1. ಅದರಿಂದ ಈಗ ಅವ್ರ ಮುಖೇನ ಈಗ ಆಲ್ರೆಡಿ ಎಲ್ಲ ಕನಕಪುರದಾದ್ಯಂತ ಎಲ್ಲ ಮತದಾರರ ನಮ್ಮ ಪಕ್ಷದ ಏಜೆಂಟ್ಗಳನ್ನ ನೇಮಕ ಮಾಡಿದ್ದಾರೆ. ಅವರಿಗೆ ಒಂದು ಜವಾಬ್ದಾರಿ ಹಾಗೂ ಪದಗ್ರಹಣ ಜೊತೆಗೆ ಹಿಂದುಳಿದ ನಾಯಕರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಸಹ ಆಚರಿಸುವ ಒಂದು ಸದುದ್ದೇಶದಿಂದ 14ನೇ ತಾರೀಕು ಒಂದು SR ಕಲ್ಯಾಣ ಮಂಟಪದಲ್ಲಿ ಭವ್ಯವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಶ್ರಮವಹಿಸಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕೆ ಅಂತಂದರೆ ಯಾವತ್ತೂ ನಿಂತ ನೀರಾಗಿರಬಾರ್ದು. ಪರಿವರ್ತನೆ ಜಗದ ನಿಯಮ. ಏನು ಪರಿವರ್ತನೆ ಆಗಲಿಲ್ಲ ಅಂತಂದರೆ ಅದು ಜಗದ ನಿಯಮಕ್ಕೆ ವಿರುದ್ಧವಾಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಪರಿವರ್ತನೆ ಜಗದ ನಿಯಮ ಅನ್ನೋ ರೀತಿ ಈಗ ನಮ್ಮ ಪಕ್ಷ ಸಂಘಟನೆಯತ್ತ ಮುನ್ನುಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ನಮ್ಮ ಈ ಏನು ತಾಲೂಕಿನಾದ್ಯಂತ ಇರುವಂಥ ಎಲ್ಲ ನಮ್ಮ ಪಕ್ಷದ ಬಂಧುಗಳು ಹಾಗೂ ಇನ್ನಿತರೆ ಎಲ್ಲ ನಮ್ಮ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ತಾವು ಈ ಕಾರ್ಯಕ್ರಮಕ್ಕೆ ತಮ್ಮ ಏನು ಸಹಾಯವನ್ನು ನಿಮ್ಮನ್ನು ನಾವು ಸಹಾಯ ಅಂತ ಕೇಳ್ಕೊತೀವಿ. ಯಾಕೆಂದರೆ ಈ ಒಂದು ಪಕ್ಷನ ಮೇಲಕ್ಕೆ ಎತ್ಬೋದು, ಒಂದು ಪಕ್ಷನ ಕೆಳಗಡೆ ಕುಗ್ಗಿಸ್ಬೋದು, ಒಬ್ಬ ರಾಜಕಾರಣಿನ ಮೇಲಕ್ಕೆ ತರ್ಬೋದು, ಕೆಳಗಡೆ ಇಳಿಸ್ಬೋದು. ಆ ಒಂದು ಶಕ್ತಿ ತಮಗಿದೆ. ನಾನು ತಮ್ಮಲ್ಲೂ ಸಹ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಾವು ತಗೊಂಡು ನಮ್ಮ ಪಕ್ಷದ ಒಂದು ಸಂಘಟನೆಗೆ ತಾವು ಸಹಕಾರಿಯಾಗ್ತೀರಿ. ಪತ್ರಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನಾನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಡುವಂಥ ಎಲ್ಲರಿಗೂ ಧನ್ಯವಾದಗಳು. ಮುಖಂಡರುಗಳೇ, ಮಾಧ್ಯಮ ಮಿತ್ರರೇ, ಈ ದಿನ ಇಲ್ಲಿ ಕರೆದಂಥ ಉದ್ದೇಶ ಈಗ ಆಲ್ರೆಡಿ ನಮ್ಮ ಮುಖಂಡರುಗಳು ತಿಳಿಸಿದ್ದಾರೆ ನಿಮಗೆ.
14ನೇ ತಾರೀಕು SR ಕಲ್ಯಾಣ ಮಂಟಪದಲ್ಲಿ ಅಂಬೇಡ್ಕರ್ ಜಯಂತಿ ಹಾಗೂ BL2 ಈ ವಿಚಾರವಾಗಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ 11 ಗಂಟೆಗೆ ಅಂತ ಪ್ರೋಗ್ರಾಮ್ನ ತಿಳಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು SR ಕಲ್ಯಾಣವಾಗಿ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಚಾಲನೆ ಕೊಟ್ಟು ನಮ್ಮ ಪಕ್ಷದ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳನ್ನ ಚುರುಕುಗೊಳಿಸೋ ನಿಟ್ಟಿನಲ್ಲಿ ಆ ಸಭೆ ನಂಬ್ಕೊಂಡಿದ್ದೀವಿ. ನಮ್ಮ ಪಕ್ಷದಲ್ಲಿ ಮಾಧ್ಯಮದವರು ನಂಜೇಗೌಡರಿಗೆ ಸಹಕಾರ ಇದ್ದೇ ಇದೆ. ಆದರೆ ನಾವೆಲ್ಲ ಒಂದು ಒಗ್ಗಟ್ಟಿಂದ ನಿಖಿಲ್ ಕುಮಾರಸ್ವಾಮಿ ಅವರು 14ನೇ ತಾರೀಕು ಬಂದೋದ್ಮೇಲೆ ಪಕ್ಷ ಸಂಘಟನೆಯಲ್ಲಿ ನಮ್ಮದು ಯಾವುದೇ ಒಳ ಜಗಳಗಳು ಒಳಮನಸಿದ್ರು ಪಕ್ಷನ ಕಟ್ಟುವಂಥ ನಿಟ್ಟಿನಲ್ಲಿ ನಾವು ಸಾಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಹುಚ್ಚಪ್ಪನವರು ಸಭೆ ಪ್ರಾರಂಭ ಆಗಬದ್ದೆ ಕಿಚ್ಚಾಯಿಸ್ತಿದ್ರು ನಮ್ಮನ್ನ. ಅದು ಆಗಬಾರ್ದು. ನಮ್ಮ ಪಕ್ಷದಲ್ಲಿ ಒಂದು ಒಗ್ಗಟ್ಟಿನಿಂದ ಮುಂದೆ ಅಧ್ಯಕ್ಷರ ಒಂದು ಇದ್ರ ಮೇಲೆ ಪಕ್ಷನ ಎಲ್ಲರೂ ಬಲಪಡಿಸಬೇಕು ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಪಕ್ಷದ ಅಧ್ಯಕ್ಷರಾದಂಥ ಚಿಕ್ಕಪ್ಪ ಅವರೇ, ಎಲ್ಲ ಪಕ್ಷದ ಮುಖಂಡರುಗಳೇ, 14ನೇ ತಾರೀಕು ನಮ್ಮ ಪಕ್ಷದ ವತಿಯಿಂದ BL1 BL2 ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಪಕ್ಷದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಜಯಮುತ್ತು ಅವರು ಹಾಗೂ ಮಂಜು ಅವರು ಮಾಜಿ ಶಾಸಕರು ಹಾಗೂ ಮಾಜಿ ಜಿಲ್ಲಾ ಅಧ್ಯಕ್ಷರು ಇವರು ಆಗಮಿಸುತ್ತಿದ್ದಾರೆ. ಎಲ್ಲರೂ ಪಕ್ಷದ ಸಂಘಟನೆ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ಹೋಬಳಿ ಮಟ್ಟದ ಯೂತ್ ಅಧ್ಯಕ್ಷರು, ಘಟಕ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಲಾಗಿದೆ. ಒಂದೇ ಒಂದು ಗೊಂದಲ ಆಗಿದೆ. ಯೂತ್ ಅಧ್ಯಕ್ಷರಲ್ಲಿ 10 ಜನ ಆಕಾಂಕ್ಷಿಗಳಿದ್ದಾರೆ. ಈ ಕಾರ್ಯಕ್ರಮ ಮುಗಿದಾದ ಮೇಲೆ ಎಲ್ಲ ಮುಖಂಡರು ಒಮ್ಮತದಿಂದ ಕುಂತ್ಕೊಂಡು ಏನು ಬಗೆಹರಿಸ್ಕೋಬೇಕು ಅದನ್ನ ಬಗೆಹರಿಸ್ಕೊಳ್ಳುವ ಮುಖಂಡರುಗಳಲ್ಲೇ ನಮ್ಮ ಒಮ್ಮತದಿಂದ ಬಗೆಹರಿಸೋಣ ಅಂತ ನಮ್ಮದು ಒಂದು ಮನವಿ. ಪಕ್ಷದಲ್ಲಿ ಯಾರೂ ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಹೀಗೆ ನಾವೇ ನಾನೊಬ್ಬ ಇನ್ನೊಬ್ಬ ಅಂತ ತಾವು ಮುಂದೆ ನಾವು ಮುಂದೆ ಅನ್ನೋದಿಲ್ಲ. ಎಲ್ಲರೂ ಒಗ್ಗೂಡಿ ಯಾರು ಚಟುವಟಿಕೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಮುಂದಾಡ್ತಾರೆ ಅವ್ರಿಗೆ ನಾವು ಮುಂದಕ್ಕೆ ತರೋಣ. ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡಿ ಈ ಸಭೆ ಮುಗಿದ ಮೇಲೆ ಒಮ್ಮತದಿಂದ ಯೂತ್ ಅಧ್ಯಕ್ಷನ ನಾವು ಎಲ್ಲ ಮುಖಂಡರು 100 ಜನನೇ ಕರೆಸೋಣ, 200 ಜನನೇ ಕುಂತ್ಕೊಂಡು ಒಂದು ಸಭೆಯಲ್ಲಿ ಆಯ್ಕೆ ಮಾಡೋಣ. ಆ ಗೊಂದಲನ ತೆರೆ ಎಳೆಯೋಣ. ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಬೇಡಿ. 14ನೇ ತಾರೀಕು ಯಶಸ್ವಿಯಾಗಿ ನಾವು ಸಭೆಯನ್ನು ಮುಂದುವರಿಸಿ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು. ತಮ್ಮ ಸಹಕಾರನೂ ಪತ್ರಿಕಾ ಮಿತ್ರರ ಸಹಕಾರವನ್ನು ಬೇಕು ತಮ್ಮಲ್ಲಿ ಮನವಿ ಇದೆ. ಮೊದಲಿಗೆ ಪತ್ರಿಕಾ ಮಿತ್ರರಿಗೆ ವಂದಿಸ್ತಾ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ B. ನಾಗರಾಜು ಅವರಿಗೆ ಮತ್ತು ಪಕ್ಷದ ಎಲ್ಲ ಮುಖಂಡರಿಗೂ ವಂದಿಸ್ತಾ, ನಮ್ಮ ಪಕ್ಷದಲ್ಲಿ ತುಂಬ ಖುಷಿ ವಿಚಾರ ಅಂದರೆ 14ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇರೋದು ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕನಕಪುರ ತಾಲೂಕಲ್ಲಿ ಒಂದು ಅವೇರ್ನೆಸ್ ಮೂಡಿಸಿದೆ ಅಂತ ಹೇಳ್ಬೋದು. ಅದು ಮಂಗಳವಾರ ಆದಮೇಲೆ ಆ ಪಕ್ಷ ಇದು ನಮ್ಮ ಫಂಕ್ಷನ್ ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ಕಡೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಎಲ್ರಿಗೂ ಕೂಡ ಒಂದೊಂದು ಅವಕಾಶಗಳು ಸಿಗ್ತಾ ಇದೆ. ಪಕ್ಷನ ಮುಂದಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಎಲ್ರಿಗೂ ಒಂದು ಹುಮ್ಮಸ್ ಬರುತ್ತೆ ಈ ಪದಾಧಿಕಾರಿಗಳ ಆಯ್ಕೆಯಿಂದ. ಮತ್ತು BL2 ಮಾಡಿರೋದು ಕೂಡ ಪಕ್ಷದ ಏಳಿಗೆಗೆ ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾದ ಶ್ರೀಯುತ ಚಿಕ್ಕಪ್ಪ ನಾಗರಾಜು ಅವರೇ, ಅದೇ ರೀತಿಯಾಗಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಚಿನ್ಸೋಮಣ್ಣವರೇ, ದಿಸಾ ಕಮಿಟಿಯ ಸದಸ್ಯರುಗಳಾದ ರಾಜೇಶ್ವರಣ ಹಾಗೂ ಸೋಬಕ್ ಅವರೇ, ನಗರಸಭಾ ಸದಸ್ಯರಾದ ಚಂದ್ರಣ್ಣವರೇ, ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾದ ನಮ್ಮ ನಂಜೇಗೌಡರವರೇ, ಯುವ ಮುಖಂಡರು ಹಾಗೂ ಉತ್ಸಾಹಿಗಳಾದ ತಿಮ್ಮೇಗೌಡ್ರೆ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಕುಮಾರಣ್ಣವರೇ, ನಲ್ಲಹಳ್ಳಿ ಭಾಗದ ಹಿರಿಯರು, ನನ್ನ ಮಾರ್ಗದರ್ಶಕರು ಹಾಗೂ ನಮ್ಮ ಏಳಿಗೆಯನ್ನು ಬಯಸುವಂಥ ಶಿವಕುಮಾರಣ್ಣವರೇ, ಮತ್ತು ನಮ್ಮ ಕೋಟಹಳ್ಳಿ ಭಾಗದ
ಕೋಡಳ್ಳಿ ಭಾಗದ ಅಧ್ಯಕ್ಷರಾದಂಥ ಶಿವಸಮ್ಮಣ್ಣವರೇ ಹಾಗೂ ಈ ಪಕ್ಷವನ್ನು ಸಕ್ರಿಯವಾಗಿ ತಾಲೂಕಿನಾದ್ಯಂತ ಒಂದಷ್ಟು ವಿಚಾರಗಳನ್ನ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ತಲುಪಿಸಿರುವಂಥ ಸಾಮಾಜಿಕ ಜಾಲತಾಣದ ರಾಜೇಂದ್ರ ಅವರೇ ಹಾಗೂ ನಮ್ಮ ನರಸಿಂಹನಾಯ್ಕಣ್ಣವರೇ ಮತ್ತು ಸುನೀಲ್ ಅವರೇ ಹಾಗೂ ರಾಜಣ್ಣ ಹಾಗೂ ನನ್ನ ಸ್ನೇಹಿತರು ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಒಂದು ಖುಷಿ ವಿಚಾರ ಏನು ಅಂತ ಹೇಳೋದಾದರೆ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂಥ ಎಲ್ಲ ಜನಾಂಗದ ನಾಯಕರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಒಂದು ಕಡೆ ಆದರೆ ಅದೇ ದಿನ ಈ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ರಾಜ್ಯದಲ್ಲಿ ಏನು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಯಾವ ರೀತಿ ಒಂದು ಪಕ್ಷವನ್ನು ಕಟ್ಟಿದ್ರೋ ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು, ಯುವಕರನ್ನ ರಾಜಕಾರಣಕ್ಕೆ ತರಬೇಕು ಅನ್ನೋ ಒಂದು ಏಕೈಕ ಭಾವನೆ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಏನು BLA 1 ಸಂಬಂಧಪಟ್ಟಂತೆ ನಾವು ಹೇಳುವಂಥದ್ದಾದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮತದಾರರ ಪರಿಷ್ಕರಣೆ ನಡೀತಾ ಇದೆ. ಅಲ್ಲಿ ಇಲ್ಲಿಂದ ಮದುವೆಯಾಗಿ ಹೋಗಿರುವಂಥ ಹೆಣ್ಮಕ್ಳುಗಳು ಮತ್ತು ಅಲ್ಲಿಂದ ಗ್ರಾಮಕ್ಕೆ ಬಂದಿರುವಂಥ ಹೆಣ್ಮಕ್ಳುಗಳಿರ್ಬೋದು, ಮತ್ತು ಏನು ಕೆಲವೊಂದು ವ್ಯಕ್ತಿಗಳದು ಮತದಾರರು 2, 3, 4 ಕಡೆ ಏನು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳಿತ್ತು ಅಂಥ ಹೆಸರುಗಳನ್ನ ಗುರುತು ಮಾಡಿ ತೆಗೆಯುವಂಥದ್ದಕ್ಕೆ BLA ಒಂದು ಅಧಿಕಾರವನ್ನು ನಮ್ಮ ಪಕ್ಷ ವತಿಯಿಂದ ಕೊಟ್ಟಿದ್ದೀವಿ. ಅವರು ಕೂಡ ಮತದಾರರ ಪರಿಷ್ಕರಣೆಯಲ್ಲಿ BLA ಏನು ಅಲ್ಲಿರುವಂಥ ಏನು ಸರ್ಕಾರ ನೇಮಕ ಮಾಡಿರುವಂಥ ಅಧಿಕಾರಿ ಜೊತೆ ನಮ್ಮ ಪಕ್ಷದ ವತಿಯಿಂದ ಒಬ್ಬರನ್ನ ನೇಮಕ ಮಾಡಿದ್ದೀವಿ. ಅವರಿಗೆ ಏನು ಯಾವ ರೀತಿ ಅವರು ಗ್ರಾಮೀಣ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವ ರೀತಿ ಹೊಸ ಮತದಾರರ ಪಟ್ಟಿನ ಯುವಕರನ್ನ ಸೇರ್ಪಡೆ ಮಾಡಬೇಕು ಮತ್ತು ಯಾರು ಮರಣ ಹೊಂದಿರುವಂಥವ್ರನ್ನ ತೆಗಿಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅರ್ಜಿಗಳನ್ನ ನಾವು ಸಲ್ಲಿಸಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಆ ಪ್ರತಿನಿಧಿಗಳಿಗೆ ವಿಚಾರವನ್ನು ತಿಳಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಜೊತೆ ಇನ್ನೊಂದಷ್ಟು ಜನ ಮುಖಂಡರುಗಳು ಮತ್ತು ಅದರಲ್ಲಿ ಪರಿಣಿತಿ ಹೊಂದಿರುವಂಥ ಮುಖ್ಯ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ. ಅವರನ್ನ ನಾವು ತುಂಬುವುದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಬೇಕಾಗುತ್ತೆ. ಮತ್ತು ಇವತ್ತೇನು ಪದಾಧಿಕಾರಿಗಳನ್ನ ಆಯ್ಕೆಗಳನ್ನ ಮಾಡ್ತಾ ಇದ್ದೀವಿ, ಈ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದ್ರಿಂದ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗ್ತಾ ಇದೆ. ಈ ಶಕ್ತಿ ತುಂಬುವಂಥ ಕೆಲಸಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಇವತ್ತೇನು ನಾವು ಅಧಿಕಾರನ ಹಂಚಿಕೆ ಮಾಡ್ತಾ ಇದ್ದೀವಿ, ಏನು ನಮ್ಮ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಆಸೆ ಏನಪ್ಪ ಅಂದರೆ ಸಮಾಜದಲ್ಲಿರುವಂಥ ಒಬ್ಬ ಕಟ್ಟಕಡೆ ವ್ಯಕ್ತಿಯು ಕೂಡ ಅಧಿಕಾರ ಸಿಗಬೇಕು, ಅವನು ಕೂಡ ತನ್ನ ಹಕ್ಕನ್ನು ಚಲಾವಣೆ ಮಾಡಬೇಕು ಮತ್ತು ಯುವಕರನ್ನ ಸಮಾಜದಲ್ಲಿ ಮುಂಚೂಣಿಗೆ ತರಬೇಕು ಅಂತ ಏನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ರು. ಆ ಆಶಾಭಾವನೆಯನ್ನು ಈಡೇರಿಸಲಿಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಮತ್ತು ಮಹಿಳಾ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಎಲ್ಲ ದೇವೇಗೌಡರ ಅಭಿಮಾನಿಗಳು ಹಾಗೂ ಪಕ್ಷದ ಎಲ್ಲ ಅಭಿಮಾನಿಗಳಿಗೂ ಈ ಸಮಯದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮಿತ್ರರಿಗೆ ವಂದಿಸ್ತಾ ಮತ್ತು ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ ಅವರಿಗೆ ವಂದಿಸ್ತಾ ಎಲ್ಲ ಹಸಿನರಾಗಿರುವಂಥ ನಮ್ಮ JDS ಪಕ್ಷದ ಮುಖಂಡರುಗಳಿಗೆ ಮತ್ತು ಮಹಿಳಾ ಅಧ್ಯಕ್ಷರು ಮಹಿಳಾ ಮುಖಂಡರುಗಳಿಗೆ ವಂದಿಸ್ತಾ ಇವತ್ತು ಒಂದು ಹೊಸ ಪರ್ವ ಶುರುವಾಗಿದೆ ಅಂತಲೇ ಹೇಳಬೇಕು. ಈಗ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದೇ 14ನೇ ತಾರೀಕು ಮಂಗಳವಾರದಂದು SR ಕಲ್ಯಾಣ ಮಂಟಪದಿಂದ ಹೊಸ ಬದಲಾವಣೆ, ಹೊಸ ಯುವ ನಾಯಕತ್ವದಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಈ ತಾಲೂಕಲ್ಲಿ ಅನ್ನೋ ಉದ್ದೇಶದಿಂದ ಪದಾಧಿಕಾರಿಗಳನ್ನ ಸುಮಾರು ವರ್ಷಗಳಿಂದ ಇದು ನೆನೆಗುದಿಗೆ ಬಿಟ್ಟು ಯಾರು ಸಹ ಇದ್ದಂಥ ಅಧ್ಯಕ್ಷರು ಸಹ ಮಾಡಿರಲಿಲ್ಲ. ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜಣ್ಣನವರ ನೇತೃತ್ವದಲ್ಲಿ ಅದು ಒಂದು ಹೊಸ ಬದಲಾವಣೆಯನ್ನು ತರ್ತಾವ್ರೆ. ಮತ್ತು ಎಲ್ಲ ಆಲ್ಮೋಸ್ಟ್ ಲೀಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಯುವ ಘಟಕಕ್ಕೆ ಹೋಬಳಿ ಅಧ್ಯಕ್ಷರು ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಲೀಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಹೊಸ ಚುರುಕನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಮಾಧ್ಯಮ ಮಿತ್ರರು ಸಹ ನಮ್ಮ ಪಕ್ಷಕ್ಕೆ, ನಮ್ಮ ಮುಖಂಡರುಗಳಿಗೆ ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಸಲಹೆ ಸೂಚನೆಗಳಿರಬೇಕು ಅಂತ ಕೇಳ್ಕೊಳ್ತಾ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ವಂದಿಸ್ತಾ ನಾನು ವಿನಂತಿಸ್ತೀನಿ. ನಮಸ್ಕಾರ. ಪತ್ರಿಕಾ ಮಾಧ್ಯಮದವರೇ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಾಗರಾಜನ್ ಅವರೇ ಹಾಗೂ ನಮ್ಮ JDS ಪಕ್ಷದ ಎಲ್ಲ ಮುಖಂಡರೇ, ಈ ನಮ್ಮ ಅಂಬೇಡ್ಕರ್ ಜಯಂತಿ ದಿನ ನಮ್ಮ ಸರ್ವ ಜನಾಂಗಕ್ಕೂ ಒಂದು ಸಿಗಲಿ ಅನ್ನೋ ಒಂದು ಮನೋಭಾವದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವರು ಬರೋದ್ರಿಂದ
ನಾವೆಲ್ಲ ಒಗ್ಗಟ್ಟಿನಿಂದ ನಿಂತು ಈ ಸಭೆನ ಯಶಸ್ವಿಗೊಳಿಸಿ ಹಾಗೂ ಈ BLO 2 ಮತ್ತು BLO 1 ಇದರಿಂದ ಕಾರ್ಯಕ್ರಮದಿಂದ BLO 2 ಆಗಿರೋ ದಶೆಯಿಂದ ಪ್ರತಿಯೊಂದು ಹಳ್ಳಿಗೂ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಅಧಿಕಾರ ಸಿಕ್ಕಿರ್ತದೆ. ಅದರಲ್ಲಿ ಅವರು ಆ ಊರನ್ನ ಅವರು ಸಮೃದ್ಧವಾಗಿ ನಡೆಸ್ಕೋಬೋದು ಅಂತ ಹೇಳ್ತಾ, ಹಾಗೂ ಎಲ್ಲ ಅನ್ಯ ಮತದಾರಗಳನ್ನು ವಜಾಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಎರಡು ಮಾತಾಡೋದು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಹೋಬಳಿಗೆ ಮತ್ತು ತಾಲೂಕುಗಳಿಗೆ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಾಗರಾಜ್ ಇರ್ಬೋದು ಮತ್ತು ಚಿನ್ಸಮಣ ಇರ್ಬೋದು ಒಳ್ಳೆ ಅಭಿಪ್ರಾಯ ತಗೊಂಡಿದ್ದಾರೆ. ಅದರಿಂದ ಏನು ಅಂದರೆ ಇವತ್ತು ಒಂದು ಹಳ್ಳಿಗೂ ಒಬ್ಬೊಬ್ಬರನ್ನ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇದ್ರವರು ಅಧ್ಯಕ್ಷರುಗಳನ್ನಂತ ಮಾಡ್ತಾ ಇದ್ರೆ ಅವರು ನಾವು ಈಗ ಇವ್ರಿಗೆ ಹೊರೆ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ಇವತ್ತು ಅವ್ರಿಗೆ ಹೇಳಿದಾಗ ಅವರೇ ಕೆಲಸಗಳು ಮಾಡ್ಬೋದು. ಇವತ್ತು ನಾವು ಮಹಿಳಾ ಅಧ್ಯಕ್ಷರಾಗಿರ್ಬೋದು, ಮೊದಲೇ ಹಿಂದಿನಲ್ಲಿ ಯಾರನ್ನು ಮಹಿಳಾ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹೋಬಳಿ ಹಳ್ಳಿಗೆ ಹೋಗಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರುಗಳನ್ನಾಗಿರ್ಬೋದು ಎಲ್ಲರೂ ಒಗ್ಗೂಡಿಸಿ ಮತ್ತು ಅವ್ರಿಗೆ ಒಂದೊಂದು ಸ್ಥಾನ ಅಂತ ಕೊಟ್ಟಾಗ ಅವ್ರಿಗೂ ಭಯ ಹೋಗುತ್ತೆ. ಭಯ ಬಿಟ್ಟು ಹಿಂದೆ ನಮ್ಮ ಜೊತೆ ಬರ್ತಾರೆ ಮತ್ತು ಪಕ್ಷ ಚೆನ್ನಾಗಿ ಸಂಘಟನೆ ಮಾಡ್ಬೋದು. ನನ್ನ ಹಿರಿಯ ಮುಖಂಡರೇ ಮತ್ತು ಮಹಿಳೆಯ ಅಧ್ಯಕ್ಷರೇ ಸಹೋದರಿಯರೇ, ಇವತ್ತು ದಿನ ಏನು ತಾರೀಕು 14ನೇ ತಾರೀಕು ಮಂಗಳವಾರ SR ಕಲ್ಯಾಣ ಮಂಟಪದಲ್ಲಿ ನಮ್ಮ ರಾಜ್ಯದ ನಾಯಕರಾದ ನಿಖಿಲ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಡಿಸ್ಟಿಕ್ ಅಧ್ಯಕ್ಷರಾದ ಜಯಮುತ್ತು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಗಡಿಯ ಮಾಜಿ MLA ಹಾಗೂ ನಮ್ಮೆಲ್ಲರ ನಾಯಕರಾದ ಮಂಜುನಾಥ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನನ್ನ ಹಿರಿಯ JDS ಮುಖಂಡರು, ಮಹಿಳೆಯರು, ಸಹೋದರ ಸಹೋದರಿಯರು ಎಲ್ಲರೂ ಆಗಮಿಸಬೇಕು, ಅವರಿಗೆ ಧನ್ಯವಾದವನ್ನು ತಿಳಿಸ್ಬೇಕು ಅಂತ ತಮ್ಮ ಮುಂದೆ ಪತ್ರಕರ್ತರ ಮುಂದೆ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಏನು ಒಂದು BLO 1 ಚಿನ್ನಸ್ವಾಮಿ ಅವರು ಪಾರ್ಟಿ ಅಧ್ಯಕ್ಷರು ಮಂಜಣ್ಣವರು ಮಾಡಿದರು. ಅದೇ ಪ್ರಕಾರ ನಾವೆಲ್ಲ ಒಗ್ಗೂಡಿ ಪಾರ್ಟಿ ಅಧ್ಯಕ್ಷರು ನಾಗರಾಜ್ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಇಡೀ ತಾಲೂಕಲ್ಲಿ ಎಲ್ಲ ಕೈ ಜೋಡಿಸಿ BLO 2 ಎಲ್ಲರೂ ಒಗ್ಗೂಡಿಸಿ ನಮಗೆ ಕೊಟ್ಟಿದ್ದಾರೆ ತಂದು. ನಾವು ಕೂಡ ಹಳ್ಳಿಗೆ ಹೋಗಿದ್ದೀವಿ, ಅವರು ಕೂಡ ತಂದು ಕೊಟ್ಟಿದ್ದಾರೆ ಎಲ್ಲ ಮುಖಂಡರು. ನಾನು ಎಲ್ಲ ಮುಖಂಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾಲೂಕಿನ. ಹಾಗೆ ಮತ್ತು ಈ ತಾಲೂಕಿನಲ್ಲಿ ಏನು ಸಿದ್ದಮರಿಗೌಡರಾಗಿದ್ದರು, ಅದಕ್ಕೆ ಮುಂಚೆ ಸೀನಪ್ಪರಾಗಿದ್ದರು, ಅಲ್ಲಿಂದ ನೆನಗುಂದಿಗೆ ಬಿದ್ದಿರತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಗಳು, ಹಿಂದುಳಿದ ವರ್ಗದ ಅಧ್ಯಕ್ಷರು ಈ ತಾಲೂಕಿನಲ್ಲಿ ಎಲ್ಲರಿಗೂ ಸರಿ ಸಮಾನವಾಗಿ ಎಲ್ಲ ಜಾತಿ ಗುಣವಾಗಿ ಹಂಚಬೇಕು ಅಂತ ನಮ್ಮ ಇಲ್ಲಿರ್ತಕ್ಕಂಥ ಫ್ರಂಟ್ ಲೈನು ಮುಖಂಡರು ಕೂಡ ನಮಗೆ ತಿಳಿಸಿದರು. ಅದೇ ಪ್ರಕಾರ ನಮ್ಮ ನಾಯಕರಾದ ನಿಖಿಲ್ ಅವರು ಕೂಡ ನನಗೆ ಒಂದು ಫೋನ್ ಮಾಡಿ ತಿಳಿಸಿದ್ರು, ಜಯಮುತ್ತು ಅವರು ಕೂಡ ತಿಳಿಸಿದ್ರು. ಇದನ್ನ ಮೊದಲು ಆಗಬೇಕಣ್ಣ, ಯಾವ್ದು ಆಗದೇ ಇದ್ರು ಸರಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕು 14ನೇ ತಾರೀಕು ನಿಖಿಲ್ ಅವ್ರ ಕೈಲೇ ಅವರ ಹಸ್ತಾಂತರದಿಂದ ನಾವೆಲ್ಲ ಅವ್ರಿಗೆ ಹಂಚಿಕೆಯನ್ನು ಕೊಟ್ಟು ನಮ್ಮ ಲೀಡ್ರಿಗೆ ಒಂದು ಸಮಾಧಾನ ಮಾಡಿ ಮುಂದಿನ ನಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಹೋಗೋಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ನಿಖಿಲ್ ಅವರು ಹೇಳಿದ್ದಾರೆ. ಹಾಗೆ ಜಯಮುತ್ತು ಅವರು ಹೇಳಿದ್ದಾರೆ. ಅದೇ ಪ್ರಕಾರ ನಮ್ಮ ಹೈಕಮಾಂಡ್ ಮುಖಾಂತರ ನಾವೆಲ್ಲ ಮಾಡಿದ್ದೀವಿ. ನಮಗೆಲ್ಲ ತಾಲೂಕಿನಲ್ಲಿ ಎಲ್ಲ ಮುಖಂಡರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ಏನು ಬೇಕಾದ್ರೂ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾಡಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಮುಖಂಡರು ತಮ್ಮ ಹೋಬಳಿಗೆ ಹೋಗಿ ಅವರ ಅನಿಸಿಕೆ, ಅವರ ವ್ಯವಸ್ಥೆ ಮತ್ತು ಅವರ ಲೀಡರ್ ವ್ಯವಸ್ಥೆಗೆ ಅನುಗುಣವಾಗಿ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಟೌನಲ್ಲೂ ಕೂಡ ಅದೇ ಪ್ರಕಾರ ಟೌನ್ ಅಧ್ಯಕ್ಷರು, ಟೌನು ಮಹಿಳೆ ಅಧ್ಯಕ್ಷರು ಎಲ್ಲ ಕೂಡ ಒಗ್ಗಟ್ಟಿನಿಂದ ಮಾಡಿದ್ದೀವಿ. ಒಗ್ಗಟ್ಟಿನಿಂದ ನಾವೆಲ್ಲ ಹೋಗ್ತೀವಿ. ಪದಗ್ರಹಣ 14ನೇ ತಾರೀಕು SR ಕಲ್ಯಾಣದಲ್ಲಿ ಆಗುತ್ತೆ. ಹಾಗೆ ನಮ್ಮ ಈ ರಾಷ್ಟ್ರ ಕಂಡಂಥ ಹಿಂದುಳಿದವರು ಧೀಮಂತ ನಮ್ಮ ನಾಯಕರಾದ ಅಂಬೇಡ್ಕರ್ ಅವರ ಜನ್ಮದಿನ ಅವರ ಸ್ವಾಗತವನ್ನು ಅವ್ರಿಗೆ ಕೋರಿ ಆಮೇಲೆ ಮುಂದಿನ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಿಮ್ಮ ಮುಂದೆ ಹೇಳ್ತಾ, ಇವತ್ತು ಅಂಬೇಡ್ಕರ್ ಜಯಂತಿ ಇರೋದು ಅದು ಮುಗಿಸಿ ಆ ನಂತರ ನಾವು ಪಕ್ಷದ ಚಟುವಟಿಕೆಯನ್ನು ಮಾಡ್ತೀವಿ ಅಂತ ನಮ್ಮ ಪತ್ರಕರ್ತರ ಮುಖೇನ ಇವತ್ತು ತಿಳಿಸಲಿಕ್ಕೆ ನಾನು ವ್ಯಕ್ತಪಡಿಸ್ತೀನಿ.